ಸ್ನೇಹಿತರೆ ನೋಡ್ರಿ, ಹಿಂದೆ ನೋಡ್ತಾ ಇರಲ್ಲ, ಇದೇನೆ ಫ್ರಂಟ್ ಗೇಟ್ಸ್. ಇಲ್ಲಿ ಕಾಣಿಸ್ತಾ ಇರೋದು 5 ಫ್ರಂಟ್ ಗೇಟು, ಅದೆರಡು ರಾಮ ಲಕ್ಷ್ಮಣ. ಮತ್ತೆ ಆ ಕಡೆಗೆ ನಿಮ್ಗೆ ಇದಿದೆ, ಮತ್ತೆ ಇನ್ನ 4 ಸೈಫೋನ್ಸ್ ಇದಾವೆ. ಸೊ ಈ ಡ್ಯಾಮ್ ಇತಿಹಾಸ ಏನಪ್ಪಾ ಅಂತಂದ್ರೆ, ನಮ್ಮ ಮೈಸೂರಿನ ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವ್ರ ಮಗ ಆದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರು ಆ ಮದ್ವೆ ಮಾಡ್ತಾರೆ. ಆ ಮದ್ವೆನ 1 ವರ್ಷ ಮಾಡಿದ್ರಂತೆ. ಆ ಮದ್ವೆ ಮಾಡೋ ಸಮಯದಲ್ಲಿ ತುಂಬಾ ಜನೋಪಯೋಗಿ ಕಾರ್ಯಗಳನ್ನ ಮಾಡಿದ್ರಂತೆ. ಅದ್ರಲ್ಲಿ ಒಂದು ಈ ಮಾರ್ಕೋನಹಳ್ಳಿ ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡಿದ್ದು. 1938ರಲ್ಲಿ ಮದ್ವೆ ಆಗಿದ್ದು. ಸೊ ಅವಾಗ ಸ್ಟಾರ್ಟ್ ಮಾಡಿದಂತ, ಅವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು. ಪ್ರಿಸೈಸ್ ಆಗಿ ಹೇಳ್ಬೇಕು ಅಂತಂದ್ರೆ January 20, 1938 ಸ್ಟಾರ್ಟ್ ಆಗಿದ್ದು ಕನ್ಸ್ಟ್ರಕ್ಷನ್. 1940ಯಲ್ಲಿ ಎಂಡ್ ಆಯ್ತು. 1938ರಲ್ಲಿ 29.7 lakhs ಖರ್ಚು ಮಾಡಿ ಕಟ್ಟಿದಂತಹ ಡ್ಯಾಮ್ ಇದು. ಸೊ ಸ್ನೇಹಿತರೆ, ಈ ಡ್ಯಾಮ್ ನ ಕಟ್ಟೋದ್ರ ಹಿಂದೆ ಒಂದು ಒಳ್ಳೆ ರೋಚಕ ಕಥೆ ಇದೆ. ಏನಂತ ಹೇಳ್ತೀನಿ. ಎಂದಿನಂತೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಲ್ಲೊಂದು ಡ್ಯಾಮ್ ಕಟ್ರಿ ಅಂತ ಹೇಳ್ತಾರೆ. ವಿಶ್ವೇಶ್ವರಯ್ಯ ಅವರು ಬಂದಿಲ್ಲಿ ನೋಡಿದಾಗ ಈ ಡ್ಯಾಮ್ ಆಳ 78 ಅಡಿ, ಅಂದ್ರೆ 78 ಅಡಿ ಡ್ಯಾಮ್ ಕಟ್ಬೋದು. ಇಲ್ಲಿ ಕಟ್ಟಿದ್ರೆ 78 ಅಡಿ ನೀರು ನಿಂತ್ಕೊಳ್ಳುತ್ತೆ. ಅವ್ರಿಗೆ ಗೊತ್ತಾಗಿದ್ದೇನೆಂದ್ರೆ 78 ಅಡಿ ನೀರು ನಿಂತ್ಕೊಂಡ್ರೆ, ನಾನು ನಿಮ್ಗೆ ಅವಾಗಲೇ ಯಡಿಯೂರು ದೇವಸ್ಥಾನ ತೋರಿಸಿದ್ನಲ್ಲ, ಅದು ಯಡಿಯೂರು ದೇವಸ್ಥಾನ. ಇದೇನಕ್ಕೆ ಅಂತ ಅದು ಡ್ಯಾಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ನಿಮಗೆ ರೆಫರೆನ್ಸ್ ಕೊಟ್ಬಿಟ್ಟು ಹೇಳ್ತೀನಿ. ಅಂದರೆ ಯಡಿಯೂರು ಇಲ್ಲೇನೋ 78 ಅಡಿ ನೀರು ನಿಂತ್ರೆ ಯಡಿಯೂರು ಊರು ಫುಲ್ ಮುಳುಗೋಗುತ್ತೆ, ಆ ನೀರಲ್ಲಿ ಮುಚ್ಚೋಗುತ್ತೆ. ಸೊ ವಿಶ್ವೇಶ್ವರಯ್ಯನವ್ರು ಏನ್ ಮಾಡಿದ್ರು ಅಂತಂದ್ರೆ 78 ಅಡಿ ನೀರು ತುಂಬಾ ಇದು. ಸೊ ಅವಾಗ ಕಂಡಿಡ್ದೇನೆ ಸೈಫೋನ್, ಆಟೋಮೆಟಿಕ್ ಸೈಫೋನ್. ಸೊ 8 ಅಡಿಗೆ ನೀರು ಬಂದಿದ ತಕ್ಷಣ ಈ ಆಟೋಮೆಟಿಕ್ ಸೈಫೋನ್ಗಳು ಓಪನ್ ಆಗ್ಬಿಡುತ್ತೆ. ನೋಡ್ರಿ, ಅದೆರಡು ಕಾಣಿಸ್ತಾ ಇದೆ ನೋಡಿ ನಿಮ್ಗೆ. ಇದು ರಾಮ ಲಕ್ಷ್ಮಣ ಅಂತ, ಇದೆರಡು ದೊಡ್ಡ ಸೈಫೋನ್ಗಳು. ಆ ಕಡೆ ಇನ್ನ 4 ತೋರಿಸಿ ನಾನು ನಿಮ್ಗೆ, ಅದು ಚಿಕ್ಕ ಸೈಫೋನ್ಗಳು. 78 ಅಡಿ ನೀರು ಬಂದಿದ ತಕ್ಷಣ ಯಾವ ಊರು ಮುಳುಗದೆ ಇರೋ ತರ, ನೀರು ಆಚೆ ಬಂದ್ಬಿಡೋ ತರ ಕಂಡಿಡ್ದಂತ ಸೈಫೋನ್ಗಳೇನೆ ಆಟೋಮೆಟಿಕ್ ಸೈಫೋನ್ಗಳು. ಏಷ್ಯಾದಲ್ಲೇನೆ ಈ ತರ ಒಂದು ಆಟೋಮೆಟಿಕ್ ಸೈಫೋನ್ಗಳು ಇರುವಂತ ಡ್ಯಾಮ್ ಯಾವ್ದು ಇಲ್ಲ. ರೀಸೆಂಟ್ ಆಗಿ ನೀವು ನ್ಯೂಸ್ ನೋಡ್ರಿ, ಮಾರ್ಕೋನಹಳ್ಳಿ ಡ್ಯಾಮ್ ಅಲ್ಲಿ 5 ಜನ ಒಂದೇ ಫ್ಯಾಮಿಲಿ ಅವರು, ಮುಸ್ಲಿಮ್ಸ್ ಅವರು ತೀರೋದ್ರು ಅಂತ. ಏನಕ್ಕೆ ತೀರೋದ್ರು ಅಂತ ಅಂದ್ರೆ, ನೋಡ್ರಿ ಇಲ್ಲಿ ನೀರು ಹೋಗುತ್ತೆ, ಅಲ್ಲೆಲ್ಲ ಜನ ನಿಂತಿದ್ದಾರೆ ನೋಡ್ರಿ. ಆ ಜನ ಎಲ್ಲ ಆಟ ಆಡ್ತಿರ್ತಾರೆ ಕುತ್ಕೊಂಡು. ನೀರ್ ಕಮ್ಮಿ ಇದ್ದಾಗ ಜನ ಆಟ ಆಡ್ತಿರ್ತಾರೆ. ನೀರ್ ಜಾಸ್ತಿ ಆದಾಗ ಸೈರನ್ ಬರುತ್ತೆ, ನೀರ್ ಜಾಸ್ತಿ ಆಗುತ್ತೆ. ಅವಾಗ ಹುಷಾರಾಗಿ ಎದ್ದು ಆಚೆ ಹೋಗ್ಬೇಕು. ಅವರು ಎದ್ದು ಆಚೆ ಹೋಗಿಲ್ಲ. ಸೊ ನೀರ್ ಜಾಸ್ತಿ ಆಗಿದೆ, ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಬರೋ ಸಮಸ್ಯೆನೇ ಇದು. ಆಮೇಲೆ ಇನ್ನೊಂದು ವಿಶೇಷತೆ ಏನಂತಂದ್ರೆ, 1938ರಲ್ಲಿ ಸ್ಟಾರ್ಟ್ ಮಾಡಿ 1940ರಲ್ಲಿ ಎಂಡ್ ಆಯ್ತಿದ್ದು. 2 ವರ್ಷಕ್ಕೆ ಕಟ್ಟಿದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ವತಃ ಇಲ್ಲೇ ಇದ್ದು 2 ವರ್ಷ ಇಲ್ಲೇನಿದ್ದು ಪ್ರತಿದಿನ ಈ ಕೆಲಸಗಳನ್ನ ಅವರು ಮುತುವರ್ಜಿ ವಹಿಸಿ ಅವರು ಮಾನಿಟರ್ ಮಾಡಿ. ನೋಡ್ರಿ, ಸೈರನ್ ಆನ್ ಆಯ್ತು. ಸೊ ಸೈರನ್ ಆನ್ ಆದಾಗ ಏನ್ ಮಾಡ್ಬೇಕು, ನಾವು ಆಚೆ ಬರ್ಬೇಕು. ನೋಡ್ರಿ, ಇದೇ ಸೈರನ್, ನಾನು ಹೇಳಿಲ್ವಾ? ಸೊ ಕೇಳಿಸ್ತಾ ಅನ್ಸುತ್ತೆ ನಿಮ್ಗೆ ಸೈರನ್ ಸೌಂಡು. ಸೈರನ್ ಬಂತು ಅಂದ್ರೆ ನೀರು ಜಾಸ್ತಿ ಬರುತ್ತೆ ಅಂತ ಅರ್ಥ. ಸ್ನೇಹಿತರೆ, ಅವಾಗಲೇ ಅಲ್ಲಿ ಸೈರನ್ ಬಂತು. ಸೊ ಅದಕ್ಕೆ ನಾನು ಲೊಕೇಶನ್ ಶಿಫ್ಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇದನ್ನು ತೋರಿಸ್ಬೇಕಿತ್ತು. ನಾನು ಅವಾಗಲೇ ಹೇಳಿದ್ನಲ್ಲ, ಅದು 2 ದೊಡ್ಡ ಸೈಫೋನ್ಸು, ಇದು 4 ಚಿಕ್ಕ ಸೈಫೋನ್ಸು. ನಾನು ಆಗಲೇ ಹೇಳ್ದಂಗೆ ಆ ಸೈಫೋನ್ಸ್ಗಳೇನಾದರೂ ಆನ್ ಆದರೆ, ಅಂದರೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೀರು ಜಾಸ್ತಿಯಾಗಿ ಸೈಫೋನ್ಸ್ ಆನ್ ಆದರೆ ಆ ನೀರು ಹರಿಯೋ ಸೌಂಡು ಸುತ್ತ 8 ಕಿಲೋಮೀಟ್ರು ಕೇಳಿಸಿದಂತೆ. ಹಳ್ಳಿಗಳಿರೋ ಸುತ್ತ 8 ಕಿಲೋಮೀಟ್ರ್ ಕೇಳಿಸಿದಂತೆ. ಮತ್ತು ನೋಡ್ರಿ, ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಲ್ಲೆಲ್ಲ ನಡೆದಾಡಿ 2 ವರ್ಷ ಇದನ್ನ ಸೂಪರ್ವಿಷನ್ ಮಾಡಿ ಕಟ್ಟಾದ್ಮೇಲೆ ಇಲ್ಲೆಲ್ಲ ಇದ್ದಂತ, ಅವ್ರು ನಡೆದಂತ ಮಣ್ಣಲ್ಲಿ ಇವತ್ತು ನಾವು ನಿಂತಿದ್ದೀವಿ. ಇದು ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು. ಆ ಕಾಲಕ್ಕೆ ಇಡೀ ಏಷ್ಯಾಗೆನೆ ಫಾಸ್ಟೆಸ್ಟ್ ಆಗಿ ಕನ್ಸ್ಟ್ರಕ್ಟ್ ಆದಂತ ಡ್ಯಾಮ್ ಇದು. ಸೊ ಈ 4 ಸೈಫೋನ್ಗಳು ಆನ್ ಆದ್ರೆ ನೀರು ಇಲ್ಲಿಂದ ಆಟೋಮೆಟಿಕ್ ನೋಡಿ ಅಲ್ಲಿಂದ ಬರ್ತಾ ಇದೆ, ಆಚೆ ಬರ್ತಾ ಇದೆ, ಕಾಣಿಸ್ಬೋದು ಅನ್ಸುತ್ತೆ ನಿಮ್ಗೆ. ನೋಡಿ, ಇಲ್ಲೆಲ್ಲ ಆನ್ ಆಗಿದೆ. ಅಲ್ಲೆಲ್ಲ ಚಿಕ್ಕ, ಅಂದ್ರೆ ನೀರು ಹೈಟು 78 ಅಡಿ, 78 ಅಡಿ ಮೇಲ್ ಬಂದ್ರೇನೆ ಅಷ್ಟು ನೀರು ತುಂಬಿದ್ರೇನೆ ಜಾಸ್ತಿ ರಭಸವಾಗಿ ಬರೋದು. ಇವಾಗ ನೀರು ಒಂದು ಸ್ವಲ್ಪ, ಈಗ ಮೇಬಿ ಒಂದು 70 ಅಡಿನೋ 71 ಅಡಿನೋ ಏನೋ ಇದೆ, ಅದಕ್ಕೆ ಲೈಟಾಗಿ ಚಿಕ್ಕದಾಗಿ ಬರ್ತಾ ಇದೆ ನೀರು. ಸೊ ಇನ್ನೊಂದು ದುಃಖಕರ ವಿಚಾರ ಏನು ಅಂತಂದ್ರೆ, 1940ರಲ್ಲೇನೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತೀರ್ಕೊಂತಾರೆ. ಅದೇ ಒಂದು ಬೇಜಾರಿನ ಸಂಗತಿ. ಈ ಡ್ಯಾಮ್ ಬಂದ್ಬಿಟ್ಟು 6000 ಎಕರೆ ಲ್ಯಾಂಡ್ಗೆ ನೀರನ್ನ ಒದಗಿಸುತ್ತಂತೆ. ಸುತ್ತ ಅಂದ್ರೆ ಇದು ಹರ್ಕೊಂಡು ಎಲ್ಲಿ ಗಂಟೆ ಹೋಗುತ್ತೆ
ಅಲ್ಲಿವರೆಗೂ 6,000 ಎಕರೆ ಲ್ಯಾಂಡ್ಗೆ ನೀರನ್ನ ಒದಗಿಸುತ್ತಂತೆ. ಆಮೇಲೆ ಈ ಡ್ಯಾಮ್ ನ ಸುತ್ತಳತೆ ಬಂದ್ಬಿಟ್ಟು ಸುತ್ತಳತೆಲ್ಲ ಈ ಡ್ಯಾಮು 1,400 ಮೀಟರ್ ಇದೆ ಅಂತ, ಅಂದ್ರೆ 1.5 ಕಿಲೋಮೀಟರ್ ಇದೆಯಂತೆ. ಹಿಂಗ್ ನೋಡ್ಕೊಂಡ್ರೆ ನಿಮ್ಗೆ 1.5 ಕಿಲೋಮೀಟರ್ ಡ್ಯಾಮ್ ಇದೆ, 1,400 ಮೀಟರ್. ಈ ಡ್ಯಾಮ್ ನೀರ್ ಎಲ್ಲಿಂದ ಬರುತ್ತೆ ಅಂತಂದ್ರೆ, ನೀವು ದೇವರಾಯನದುರ್ಗ ನೋಡಿದಿರ, ತುಮಕೂರು ದೇವರಾಯನದುರ್ಗದಲ್ಲಿ ನಾಮುಚಿಲ್ಮೆ ಅಂತ ಇದೆ, ಅಲ್ಲಿ ನೀರು ಉಕ್ಕುತ್ತೆ, ನೀರ್ ಆಚೆ ಬರುತ್ತೆ. ಅದು ಬಂದ್ಬಿಟ್ಟು ಶಿಂಷಾ ನದಿ ಅಂತ ಹೇಳ್ತಾರೆ. ಅದು ಇಲ್ಲಿ ದೇವರಾಯನದುರ್ಗದಿಂದ ಬಂದು ನೀರು ಈ ಡ್ಯಾಮ್ ಅಲ್ಲಿಂದ ಹರ್ಕೊಂಡ್ ಬಂದಿದ್ದು ಇಲ್ಲಿ ಈ ಡ್ಯಾಮ್ ಸೇರ್ಕೊಂಡು, ಈ ಡ್ಯಾಮ್ ಇಂದ ನಂತರ ದೂರ ಹತ್ರ ಗನಾಲು ಫಾಲ್ಸ್ ಇದೆ, ಆ ಗನಾಲು ಫಾಲ್ಸ್ ಹೋಗಿ ಸೇರುತ್ತೆ. ಅಲ್ಲಿಂದ ಕಾವೇರಿ ನದಿಯಿಂದ ಡ್ಯಾಮ್ಗೆ ಹೋಗಿ ನೀರು ಸೇರ್ಕೊಳ್ಳುತ್ತೆ. ಈ ಶಿಂಷಾ ನದಿ ದೇವರಾಯನದುರ್ಗದಿಂದ ಈ ಮೆಟ್ಟೂರು ಡ್ಯಾಮ್ಗೆ ಹೋಗಿ ಸೇರೋವರೆಗೂ 220 ಕಿಲೋಮೀಟರ್ ದೂರ ಈ ನದಿ ಹರಿಯುತ್ತೆ. ಶಿಂಷಾ ನದಿ, ಇದನ್ನು ಶಿಂಷಾ ನದಿ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಇದು ಈ ಡ್ಯಾಮ್ ನ ಇತಿಹಾಸ. ಮೈಸೂರಿನ ಒಡೆಯರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ನಮ್ಮ ಸರ್ ವಿಶ್ವೇಶ್ವರಯ್ಯನವರು ನೀಡಿದಂತ ಕೊಡುಗೆ ಇದು ನಮಗೆ. ಅವ್ರು ನಡೆದಾಡಿರೋ ಮಣ್ಣಲ್ಲಿ ನಾವು ನಡೆದಾಡ್ಬೋದು, ಅವರೆಲ್ಲ ನಿಂತು ಹೋದಂತ ಜಾಗ ಇದು. ಸ್ನೇಹಿತರೆ, ಬೆಂಗಳೂರಿಂದ 80 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿಗೆ ಮರ್ಕೋನಹಳ್ಳಿ ಡ್ಯಾಮ್ಗೆ. ಸಾಧ್ಯವಾದಾಗ ಫ್ರೀ ಮಾಡ್ಕೊಂಡು ಫ್ಯಾಮಿಲಿ ಎಲ್ಲ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಒಂದ್ಸಲ ತೋರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ.